ಹಾಯ್ ಹಲೋ ನಮಸ್ಕಾರ. ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ನಮ್ಮ ಕನ್ನಡ ಬಿಗ್ ಬಾಸ್ನಲ್ಲಿ ಈ ವಾರ ಮನೆಯಿಂದ ಯಾರು ಆಚೆ ಹೋಗ್ತಾರೆ? ಈ ಸರಿ ಒಂದಷ್ಟು ಜನ ಒಳ್ಳೆ ಕ್ಯಾಂಡಿಡೇಟ್ಸ್ಗಳು ಇದ್ದಾರೆ. ಅಂದರೆ ಒಳ್ಳೆ ಕ್ಯಾಂಡಿಡೇಟ್ಸ್ ಅಂದರೆ ಒಂದು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಬಿಗ್ ಬಾಸ್ನ ತಲೆ ಮೇಲೆ ಹೊತ್ಕೊಂಡು TRP ಕಿಂಗ್ ಮಾಡೋ ರೀತಿಯಲ್ಲಿ ಯಾರು ಆಡ್ತಾ ಇಲ್ಲ. ಬಟ್ ಇರೋದ್ರಲ್ಲಿ ಎಲ್ಲರೂ ಈಕ್ವಲ್ ಆಗಿ ಆಡ್ತಾ ಇದ್ದಾರೆ. ಅದೇ ಸಮಸ್ಯೆ. ಹಾಗಾಗಿ ಈ ವಾರ ಯಾರು ಹೋಗ್ತಾರೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಬಿಗ್ ಬಾಸ್ ಅಲ್ಲಿ ಇಲ್ಲಿವರೆಗೂ ಈ ವಾರದಲ್ಲಿ ಆಟ ಆಡಿರೋದನ್ನ ಅಥವಾ ಬಿಗ್ ಬಾಸ್ ತೋರಿಸಿರೋದನ್ನ ನಾವು ನೋಡೋದಾದ್ರೆ ಒಂದು 3-4 ಜನ ಬಾಟಮಿಗೆ ಬಂದು ನಿಂತ್ಕೊಳ್ತಾರೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಬರೋದು ಅಂತಂದ್ರೆ ಶಿಶಿರ್ ಮತ್ತೆ ನಮ್ಮ ಗೋಲ್ಡ್ ಸುರೇಶ್. ಇನ್ನು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬರೋದಾದ್ರೆ ನಮ್ಮ ಐಶ್ವರ್ಯ ಅವರು, ಚೈತ್ರ ಕುಂದಾಪುರ. ಒಬ್ಬೊಬ್ಬರದೇ ಮಾತಾಡ್ಕೊಳ್ತಾ ಬರೋಣ. ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವರು ಈ ಹಿಂದೆ ಇಷ್ಟು ಮಟ್ಟಿಗೂ ಆಟ ಆಡ್ತಾ ಇರಲಿಲ್ಲ, ಅವಾಗಲೇ ಹೋಗಲಿಲ್ಲ. ಯಾಕಂದರೆ ಅವ್ರಿಗಿಂತ ಡಮ್ಮಿ ಕ್ಯಾಂಡಿಡೇಟ್ಸ್ಗಳು ಮನೆಯಲ್ಲಿ ಇದ್ದರು. ಹಾಗಾಗಿ ಅಟ್ಲೀಸ್ಟ್ ನೆಗೆಟಿವಿಟಿಯಿಂದನಾದರೂ ಮನೆಯಲ್ಲಿ ಒಂದಷ್ಟು ಹೆಸರು ಮಾಡ್ತಾವ್ರೆ ಅಂದ್ಕೊಂಡು ಸುಮ್ಮನೆ ಬಟ್ ಈ ವಾರ ನಮ್ಮ ಮಂಜಣ್ಣ ಮಹಾಪ್ರಭುಗಳ ಅಸಿಸ್ಟೆಂಟ್ ಆಗಿ ಒಂದಷ್ಟು ಕಾಣಿಸ್ಕೊಂಡಿದ್ದಾರೆ, ಒಂದಷ್ಟು ಕುತಂತ್ರಗಳನ್ನು ಮಾಡಿದ್ದಾರೆ. ಬಟ್ ಶಿಶಿರ್ ಅವರಿಗೆ ಹೋದ ವಾರನೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಶಿಶಿರ್ ಅವರು ಅಷ್ಟು ದೊಡ್ಡ ಮಟ್ಟಿಗೆ ಕಮಾಲ್ ಮಾಡ್ತಾ ಇಲ್ಲ ಅಂತಲೂ ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಜತ್ ಅವ್ರನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಮೋಸ್ಟ್ಲಿ ಶಿಶಿರ್ ಅವರು ಕೂಡ ಬಾಟಮ್ ಲೈನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಶಿಶಿರ್ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಕಮಾಲನ್ನು ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಅವರು ಫೈನಲಿಸ್ಟ್ ಕಂಟೆಸ್ಟೆಂಟ್, ಅವರು ಫೈನಲಿ ಬರುವಂಥ ಸಾಮರ್ಥ್ಯ ಇರುವಂಥ ಒಬ್ಬ ಕಂಟೆಸ್ಟೆಂಟು. ಬಟ್ ಯಾಕೋ ಬಿಗ್ ಬಾಸ್ ಮನೆಯಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ. ಹಾಗಾಗಿ ಶಿಶಿರು ಮತ್ತು ನಮ್ಮ ಗೋಲ್ಡ್ ಸುರೇಶ್ ಅವರಲ್ಲಿ ಕಾಂಪಿಟೇಷನ್ ಇದೆ, ಹೊರಗಡೆ ಯಾರು ಬರಬೇಕು ಅಂತ. ಮೇ ಬಿ ನನ್ನ ಪ್ರಕಾರ ಅವರಿಬ್ಬರಲ್ಲೇ ಬಾಟಮ್ ಲೈನ್ ತಗೊಳ್ಳೋದಾದರೆ ಗೋಲ್ಡ್ ಸುರೇಶ್ ಅವರು ಇನ್ನೂ ಕೆಳಗಡೆ ಬರ್ಬೋದು. ಈಗ ಬಾಟಮ್ ಲೈನಲ್ಲಿ ಒಂದು 3 ಜನರನ್ನು ನೋಡೋದಾದರೆ ಗೋಲ್ಡ್ ಸುರೇಶ್ ಅವರು, ಐಶ್ವರ್ಯ ಅವರು, ಅದರ ಜೊತೆಗೆ ನಮ್ಮ ಚೈತ್ರ ಕುಂದಾಪುರ ಅವರು. ಈ 3 ಜನ ಬಾಟಮಿಗೆ ಬಂದು ನಿಂತ್ಕೊಳ್ತಾರೆ. ಐಶ್ವರ್ಯ ಅವ್ರದ್ದು ಏನಾಗಿದೆ ಅಂತಂದರೆ ಒಂದು ಪಾಸಿಟಿವ್ ಪಾಯಿಂಟು, ಅವರು ಮತ್ತು ಶಿಶಿರು ಡಿಪೆಂಡ್ ಆಗಿದ್ದಾರೆ. ಅಂದರೆ ಒಬ್ಬರು ಹೋದರೆ ಇನ್ನೊಬ್ರು ಮನೆಯಲ್ಲಿ ಆಟ ಆಡಲ್ಲ. ಐಶ್ವರ್ಯ ಮತ್ತು ಶಿಶಿರ್ ಅವರು ಕೂಡ ಒಂದೊಂದು ವಾರ ಹೆಚ್ಚು ಕಮ್ಮಿ ಹೋಗ್ತಾರೆ. ಆ ಕಾರಣಕ್ಕೋಸ್ಕರ ಐಶ್ವರ್ಯ ಅವ್ರನ್ನ ಸದ್ಯಕ್ಕೆ ಇಟ್ಕೋಬಹುದು. ಅದರ ಜೊತೆಗೆ ಒಂದಷ್ಟು ಅಲ್ಲಲ್ಲಿ ಕಾಣಿಸ್ಕೊಳ್ತಾರೆ, ಒಂದಷ್ಟು ದನಿಯನ್ನು ಎತ್ತುತ್ತಾ ಇದ್ದಾರೆ, ಪರವಾಗಿಲ್ಲ. ಬಟ್ 1-2 ವಾರದ ಹಿಂದೆ ಇದ್ದ ಐಶ್ವರ್ಯ ಈಗ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರನ್ನಂತೂ ಈಗ ಸದ್ಯಕ್ಕೆ ತೆಗಿಯಲ್ಲ. ನನ್ನ ಪ್ರಕಾರವಾಗಿ ಬಾಟಮಿಗೆ ಬಂದು ನಿಂತ್ಕೊಳ್ಳೋದು ಚೈತ್ರ ಕುಂದಾಪುರ ಮತ್ತು ಗೋಲ್ಡ್ ಸುರೇಶ್. ಇವರಿಬ್ಬರ ಮೇಲೆ ಮನೆಯ ಯಾವ ಸದಸ್ಯರು ಕೂಡ ಡಿಪೆಂಡ್ ಆಗಿಲ್ಲ. ಡಿಪೆಂಡ್ ಅಂತಂದರೆ ನಮ್ಮ ಹನುಮಂತು ಮತ್ತು ಧನರಾಜ್ ಹೇಗೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದಾರೋ, ಈಗ ಧನರಾಜ್ ಚೆನ್ನಾಗಿ ಆಡ್ತಾ ಇಲ್ಲ, ಕಳಪೆ ಆಡ್ತಾ ಇದ್ದಾನೆ, ತೆಗೆದು ಬಿಡೋಣ ಅಂತಂದರೆ ಬಿಗ್ ಬಾಸಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಧನರಾಜ್ ಇರೋ ತನಕ ಹನುಮಂತು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ, ಅಲ್ಲಿರಬೇಕು ಅಂತ ಬಯಸ್ತಾರೆ. ಹೋದ ಸರಿ ಸೀಸನ್ನಲ್ಲೂ ಕೂಡ ಇಬ್ಬರು ಸಂತು ಪಂತು ಇದ್ದರು, ಅದೇ ರೀತಿಯಲ್ಲಿ ಇವರು ಕೂಡ ಇದ್ದಾರೆ. ಹಾಗಾಗಿ ಧನರಾಜ್ ಅವ್ರನ್ನ ಸದ್ಯಕ್ಕೆ ಮುಟ್ಟೋ ಯೋಚನೆ ಕೂಡ ಬಿಗ್ ಬಾಸಿಗಿಲ್ಲ. ಈಗ ಬಾಟಮಿಗೆ ಬಂದು ನಿಲ್ಲೋರು ಚೈತ್ರ ಕುಂದಾಪುರ ಮತ್ತು ಗೋಲ್ಡ್ ಸುರೇಶ್. ಇವರಿಬ್ಬರಲ್ಲಿ ನನ್ನ ಪ್ರಕಾರ ಹೋಗೋರು ಮೇ ಬಿ ಒಂದು 60 ಭಾಗ ಹೋಗುವಂಥ ಚಾನ್ಸ್ ಇರೋದು ಗೋಲ್ಡ್ ಸುರೇಶ್ ಅವರಿಗೆ, ಇನ್ನು 40 ಭಾಗ ಹೋಗುವಂಥ ಚಾನ್ಸ್ ಇರೋದು ಚೈತ್ರ ಕುಂದಾಪುರ ಅವರಿಗೆ. ನನ್ನ ಪ್ರಕಾರ ಗೋಲ್ಡ್ ಸುರೇಶ್ ಆಚೆ ಹೋಗ್ತಾರೆ ಅಂತ ಅನ್ಸುತ್ತೆ. ನೋಡೋಣ ಏನೇನಾಗ್ತದೆ. ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತಾರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.